ಮತ್ತೆ ಸೌಜನ್ಯ ಪ್ರಕರಣವನ್ನ ನಮ್ಮ ಕಣ್ಮುಂದೆ ತರುವಂತಹ ಘಟನೆ ನಡೆದಿರುವಂಥದ್ದು. ಆ ಹೆಣ್ಣು ಮಗಳನ್ನ ಇದೇ ಜಾಗದಲ್ಲಿ ಎಸೆದಿದ್ದಾರೆ ಅಂತ ಈಗ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಆ ಹೆಣ್ಣು ಮಗಳು ಎಲ್ಲಿ ಬಿದ್ದಿದ್ಲು, ಯಾವ ರೀತಿಯಲ್ಲಿ ಬಿದ್ದಿದ್ಲು, ಆಕೆಯ ಮೈ ಮೇಲೆ ಬಟ್ಟೆ ಇತ್ತಾ ಇಲ್ವಾ, ಆಕೆಯ ಕಾಲಲ್ಲಿ ಚಪ್ಪಲಿ ಇತ್ತು ಇಲ್ಲ ಅನ್ನೋದರ ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದೀರಿ, ಈ ಜಾಗದಲ್ಲೇ ಈ ಸ್ಪಾಟ್ ಅಲ್ಲೇ ಆ ಹೆಣ್ಣು ಮಗಳ ದೇಹ ಬಿದ್ದಿರುತ್ತೆ. ಇಲ್ಲಿ ಏನು ರೈಲ್ವೆ ಟ್ರ್ಯಾಕ್ಗೆ ತಂದು ಅದು ರೈಲು ಹೊಡೆದಿರೋದು ಅಂತ ಬಿಂಬಿಸಬೇಕು ಅಂತ ಸಾಕಷ್ಟು ಕಸರತ್ತು ಕೂಡ ನಡೀತು, ಆದರೆ ಅದು ಕುಲಾಯಿಸಿಲ್ಲ. ಸುತ್ತಮುತ್ತ ಕಾಡು, ಇಲ್ಲಿ ಯಾರೊಬ್ರು ಕೂಡ ಸುಳಿತಾನೆ ಇಲ್ಲ. ಹೇಳ್ಬೇಕು ಅಂತಂದ್ರೆ ಈ ಊರಿಗೆ ಬರ್ಬೇಕಂದ್ರೂ ಕೂಡ ನಾವು ಭದ್ರಾಪುರ ಅಂತ ಕೇಳ್ಕೊಂಡು ಮಿನಿಮಮ್ 2 hours ಮಾಡಿದ್ವಿ. ಇದ್ರ ಬಗ್ಗೆ ಹೇಳೋದಕ್ಕೆ ನಮಗೂ ಭಯನೇ ಆಗ್ತಾಯಿದೆ. ಯಾವ ರೀತಿ ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ. ರೋಡ್ಸ್ ನೀವೇ ನೋಡಿದ್ರೆ, ನೀವು ಇವಾಗ ಟ್ರಾವೆಲ್ ಮಾಡ್ಕೊಂಡು ಬಂದ್ರಿ, ಊರನ್ನೇ ನೀವು ಹುಡ್ಕೋಕೆ ಇಷ್ಟೊತ್ತು ಮಾಡಿದ್ರಿ ಅಂದರೆ ಕೆಲವು ಅಧಿಕಾರಿಗಳು ಅವ್ರನ್ನ ಯೋಚನೆ ಮಾಡಬೇಕು.